ದಲಿತರ ಭೂಮಿ ಕಬಳಿಸುತ್ತಿರುವ ದಲಿತನಿಗೆ ನ್ಯಾಯವನ್ನು ಗೆಲ್ಲುತ್ತೇವೆ, ರಕ್ತವನ್ನೇ ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ. ಸರ್ಕಾರ ದಲಿತರಿಗೆ ಬಡವರಿಗೆ ನೀಡಿರುವ ಜಮೀನು ಅಥವಾ ನಿವೇಶನವನ್ನು ಎಂದು ಮರಳಿ ಪಡೆಯಲು ಸಾಧ್ಯವಿಲ್ಲ. ಅದು ಬಡವರ ಸ್ವತ್ತು ಎಂದು ಜೈ ಭೀಮ್ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಎಂ ಅಣ್ಣಯ್ಯ ಹೇಳಿದರು. ಕ್ಷೇತ್ರದ ಬೆಂಗಳೂರು ಪೂರ್ವ ಕೆಆರ್ಪುರ ಹೋಬಳಿ ಹಗದೂರು ಗ್ರಾಮದ ಸರ್ವೆ ನಂಬರ್ 11ರಲ್ಲಿ 30x40 ವಿಸ್ತೀರ್ಣದ ನಿವೇಶನದ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವ ಸರ್ಕಾರ ಹಾಗೂ ಮುರುಗೇಶ್ ಎಂಬುವವರ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಸರ್ಕಾರದಿಂದ 94C ಅಡಿಯಲ್ಲಿ 2004-05ರಲ್ಲಿ ಬಡ ದಲಿತರಾದ ಸಿ ರಮೇಶ್ ಲೇಟ್ ಚಿಕ್ಕವೀರಪ್ಪ ಅವರಿಗೆ ತಲ್ಲೂರು ತಹಶೀಲ್ದಾರ್ರಿಂದ ಮಂಜೂರು ಮಾಡಲಾಗಿದ್ದು 2018ರಲ್ಲಿ ಹಕ್ಕುಪತ್ರ ಸಹ ಪಡೆದುಕೊಂಡಿರುತ್ತಾರೆ. ಬಿಬಿಎಂಪಿ ಕಂದಾಯ ಸಹ ಕಟ್ಟಿದ ಎಲ್ಲಾ ದಾಖಲೆಗಳನ್ನು ಸಹ ಹೊಂದಿದ್ದಾರೆ. ವೈಟ್ಫೀಲ್ಡ್ ಮುರುಗೇಶ್ ಎಂಬ ದಲಿತ ಹೋರಾಟಗಾರನಿಂದಲೇ ಮತ್ತೊಬ್ಬ ದಲಿತನಿಗೆ ತೊಂದರೆ ನೀಡುವ ಕೃತ್ಯ ಇಲ್ಲಿ ನಿರ್ಮಾಣವಾಗಿದೆ. ಇಂತಹ ಯಾವುದೇ ಬೆದರಿಕೆಗೆ ಅಂಜುವುದಿಲ್ಲ. ಕಾನೂನು ಹೋರಾಟದ ಮೂಲಕವೇ ನಾವು ಸಹ ಸೂಕ್ತ ಉತ್ತರ ನೀಡುತ್ತೇವೆ ಎಂದರು. ಮುರುಗೇಶ್ ಅವರ ತಾಯಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾಗ ಸರ್ಕಾರದಿಂದ 2 ಉಚಿತ ನಿವೇಶನಗಳನ್ನು ಪಡೆದುಕೊಂಡಿದ್ದರು. ಅವರಿಗೆ ನೀಡಿರುವ ನಿವೇಶನವನ್ನ ರದ್ದುಪಡಿಸಿ ಅನಂತರ ರಮೇಶ್ ರವರ ನಿವೇಶನ ಸಹ ಹಿಂದಿರುಗಿಸುತ್ತಾರೆ ಎಂದು ಕಿಡಿಕಾರಿದರು. ಸರ್ಕಾರಕ್ಕೆ ವಂಚಿಸಿದ ಯಾವುದೇ ದಾಖಲೆಗಳಿದ್ದಲ್ಲಿ ಅವರು ಕಾನೂನು ಹೋರಾಟ ಮಾಡಲಿ. ಮುರುಗೇಶ್ ಅವರ ತಾಯಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾಗ ಸರ್ಕಾರದಿಂದ 2 ಉಚಿತ ನಿವೇಶನಗಳನ್ನು ಪಡೆದುಕೊಂಡಿದ್ದರು. ಅವರಿಗೆ ನೀಡಿರುವ ನಿವೇಶನ ರದ್ದುಪಡಿಸಿ ಅನಂತರ ರಮೇಶ್ ಅವರ ನಿವೇಶನ ಸಹ ಹಿಂದಿರುಗಿಸುತ್ತಾರೆ ಎಂದರು. ಮುರುಗೇಶ್ ಅವರ ತಾಯಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದ ಸಮಯದಲ್ಲಿ ಸರ್ಕಾರದಿಂದ 2 ಉಚಿತ ನಿವೇಶನ ಪಡೆದುಕೊಂಡಿದ್ದಾರೆ. ಅವರಿಗೆ ನೀಡಿರುವ ನಿವೇಶನ ರದ್ದುಪಡಿಸಿ ಅನಂತರ ರಮೇಶ್ ಅವರ ನಿವೇಶನದ ಬಗ್ಗೆ ಮಾತನಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರವೇ ಯುವ ಗರ್ಜನೆ ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಪ್ರವೀಣ್, ಎಸ್ಎಸ್ಎಸ್ ರಾಜ್ಯ ಸಂಘಟನೆ ಕಾರ್ಯದರ್ಶಿ ವೈಎಸ್ಕೆ ಸಂತೋಷ್, ಗೋವಿಂದಪುರ ವೆಂಕಟೇಶ್, ಅಶೋಕ್, ವೈಟ್ಫೀಲ್ಡ್ ಜಬಿ, ವೈಟ್ಫೀಲ್ಡ್ ರೋಜರ್, ಗ್ಯಾಬ್ರಿಯಲ್ ಪ್ರಕಾಶ್ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಮ್ಮ ರಮೇಶ್ ಅಣ್ಣವರು ಈ ಜಾಗದವರು ನಮ್ದು ಜಾಗ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರು ತಹಶೀಲ್ದಾರ್ ಅವರು ನೋಟಿಸ್ ಕೊಟ್ಟಿದ್ರು. ಇವ್ರಿಗೆ ಈ ಜಾಗ ಸರ್ಕಾರಿದು ಅಂತ ನೋಟಿಸ್ ಕೊಟ್ಟಿದ್ರು. ಅದ್ರ ಪ್ರಕಾರ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡೋಗಿ ಸಾಹೇಬ್ರಿಗೆ ತಹಶೀಲ್ದಾರ್ ಸಾಹೇಬ್ರಿಗೆ ತೋರಿಸಿದಾಗ ಅವರು ಒಂದು ನೋಟಿಸ್ ಕೊಟ್ಟಿರ್ತಾರೆ ಇವ್ರಿಗೆ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು. DC ಅವರು ಮಾಡಿರೋ ಆದೇಶನ ತಹಶೀಲ್ದಾರ್ ರದ್ದು ಮಾಡಕ್ಕೆ ಬರ್ತದಾ? ರದ್ದು ಮಾಡಂಗಿಲ್ಲ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಇದು ಅಕ್ರಮ ಅಂತ ಒಂದು ಲೆಟರ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಇವರು ಮುರುಗೇಶು ಅದನ್ನ ಇಟ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡೋದು. ಇವಾಗ ಹೈಕೋರ್ಟಲ್ಲಿ ಸ್ಟೇ ಇದೆಯಲ್ಲಪ್ಪ, ಚಾಲೆಂಜ್ ಮಾಡು. ಹೈಕೋರ್ಟಲ್ಲಿ ಇಲ್ಲ ಶಿವಲ್ ಕೋರ್ಟಲ್ಲಿ ಕೇಸ್ ಇದೆಯಲ್ಲಪ್ಪ, ಚಾಲೆಂಜ್ ಮಾಡ್ರಿ. ಹೈಕೋರ್ಟಲ್ಲಿ ಸ್ಟೇ ಇದ್ರು ಅಧಿಕಾರಿಗಳು ಯಾಕೆ ಕಿಮ್ಮತ್ ಕೊಡ್ತಾ ಇಲ್ಲ ಅನ್ನೋದು. ಅಧಿಕಾರಿಗಳ ಕಿಮ್ಮತ್ ಯಾಕೆ ಕೊಡಲ್ಲ ಅಂದರೆ, ನಾನು ಅಲ್ಲಿ ಹೋರಾಟ ಮಾಡಿಬಿಡ್ತೀನಿ, ನಾನು ಇಲ್ಲಿ ಹೋರಾಟ ಮಾಡಿಬಿಡ್ತೀನಿ, ನಾನು ದಲಿತ ಅಂತೇಳಿ ಹೇಳ್ಕೊಂತೀಯ. ಆದರೆ ಇವ್ರು ದಲಿತರಲ್ವಾ, ಇವ್ರು ಹೋರಾಟ ಮಾಡಲ್ವಾ? ನಾಳೆ ಅವರು ಆತ್ಮಹತ್ಯೆ ಮಾಡ್ಕೊಂಬಿಟ್ರಪ್ಪ, ಯಾರು ಜವಾಬ್ದಾರರು? ತಹಶೀಲ್ದಾರ್ ಜವಾಬ್ದಾರ ಆಗ್ತಾರ, ಇಲ್ಲ ಪೊಲೀಸ್ ಜವಾಬ್ದಾರ ಆಗ್ತದ, ಇಲ್ಲ ಅಂದರೆ ಹಕ್ಕುಪತ್ರ ಕೊಟ್ಟು DC ಇದು ಮಾಡ್ತಾನೆ. ಅವ್ರಂತಿ ಮೊನ್ನೆನೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಏನಪ್ಪ ನಿಮ್ಮದು ರಾಮಾಯಣ, ನಮ್ಗೆ ಯಾಕೆ ಬೇಕು? ಗಂಜಾವ್ ಕುಳ್ಳೋ ತಿನ್ಕೊಂಡಿರೋಣ ಅಂತ. ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ, ಇಲ್ಲ ಅವಮಾನ ಆಯಿತು ಅಂತ ಅಯ್ಯಪ್ಪನೇ ಏನೋ ಆದ, ಇಲ್ಲ ಅವ್ರ ತಂದೆ ತಾಯಿನೇ ಆದರು, ಆ ಮಗನಿಗೆ ಇನ್ನೂ ಮದುವೆ ಇಲ್ಲ, ಯಾರಪ್ಪ ಇದಕ್ಕೆ ಗ್ಯಾರಂಟಿ? ನಾವು ಸರ್ಕಾರನ ಕೇಳೋಕ್ಕೆ ಇಚ್ಛಪಡ್ತೀರಿ. ಸರ್ಕಾರ ಎಚ್ಚೆತ್ಕೋಬೇಕು. ದಲಿತರ ಭೂಮಿನ ಕಿತ್ಕೊಂಡು ಒಕ್ಕಲೆ ಬಿಡಿಸ್ಬಾರ್ದು. ಇಲ್ಲಿ ವೈಟ್ಫೀಲ್ಡ್ ಮುರುಗೇಶ್ನು ಸುಮ್ಮನೆ ದುಂಡಾದೂರ್ತಿ ಮಾಡಬಾರ್ದು. ನಿನಗೆ ಹಂಗೂ ಚಾಲೆಂಜ್ ಮಾಡಬೇಕು ಅಂತಿದ್ರೆ ಹೈಕೋರ್ಟಲ್ಲಿದೆ, ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ನೀವು ಅಲ್ಲಿಂದ ಮಾಡಿಸಿ ತೊಗೊಂಬಂದರೆ ನಾವೇ ಬಿಡ್ಸೋಕ್ಕೆ ರೆಡಿ ಇದ್ದೀವಿ. ಸರ್, ಸಮಸ್ಯೆ ಏನಂದರೆ, ಮೊದಲು ನಾನು ಮೀಡಿಯಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಎಲ್ಲರಿಗೂ ನಾನು ಅನಿಸ್ತೀನಿ, ಜೈ ಭೀಮ್ ಕರ್ನಾಟಕ. ನಾವು ಇವತ್ತು ಏನು ವಿಷಯಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅಂದರೆ, 2005ರಲ್ಲಿ ಸಿ ರಮೇಶ್ ಅನ್ನೋರಿಗೆ ಸರ್ಕಾರದಿಂದ ಒಂದು ತಾತ್ಕಾಲಿಕ ಆದೇಶ ಆಗಿರ್ತದೆ, ಒಂದು ಸೈಟ್ ಅಲರ್ಟ್ ಆಗಿರ್ತದೆ ಅವ್ರಿಗೆ. ಅವರು ಮೂಲತಃ ಅವರು ಗ್ರಾಮ ಸಹಾಯಕರಾಗಿ ತಾತ ಮತ್ತು ಮುತ್ತಾತ, ಅವರಪ್ಪ ಮತ್ತು ಸಿ ರಮೇಶು ಮತ್ತು ಅವ್ರ ಮಗ ಇವಾಗ ಎಲ್ಲರೂ ತಾಲೂಕು ಆಫೀಸಲ್ಲಿ ಗ್ರಾಮ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಗ್ರಾಮ ಸಹಾಯಕರಾಗಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಹೆಚ್ಚಿನ ಸಂಬಳ ಸಿಗೋದಿಲ್ಲ.
ಅದರಲ್ಲಿ ಏನಾಗಿದೆ, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ನಾವು ಬೆಂಗಳೂರು ಪೂರ್ವ ತಾಲೂಕು ತಹಶೀಲ್ದಾರ್ ಅವರು ಇವರಿಗೆ 30-40 ಸೈಟು ಒಂದು ಅಲರ್ಟ್ ಮಾಡಿರ್ತಾರೆ. ಅಲರ್ಟ್ ಮಾಡಿರೋದ್ರಿಂದ ಅವ್ರೇನು ಮಾಡಿದ್ದಾರೆ, ಒಬ್ಬನೇ ಮಗ ಇರೋದ್ರಿಂದ ಮನೆ ಕಟ್ತಾ ಇದ್ದಾರೆ. ಅದರಿಂದ ಇವಾಗ ಒಬ್ಬ ದಲಿತ ಸಂಘಟನೆ ಹೆಸರು ಇಳ್ಕೊಂಡು ವೈಟ್ಫೀಲ್ಡ್ ಮುರುಗೇಶ್ ಅಂತ ಹೇಳ್ಬಿಟ್ಟು ಬಂದು ದಲಿತರು ಕಟ್ತಾರೋ ಮನೇನ ನಿಲ್ಲಿಸೋದು, ಡಿ ಸಿಗಳಿಗೆ ಹೋಗಿ ಬೆದರಿಕೆಗಳು ಹಾಕೋದು, ತಹಶೀಲ್ದಾರ್ಗೆ ಹೋಗಿ ಬೆದರಿಕೆ ಹಾಕೋದು, RIVAಗೆ ಹೋಗಿ ಬೆದರಿಕೆ ಹಾಕೋದು, ದಲಿತ ಸಂಘಟನೆಗಳು ದಲಿತನ ವಿರೋಧಿ ಮಾಡಿ ಅಂತ ಎಲ್ಲಾದರೂ ಸಂವಿಧಾನದಲ್ಲಿ ಐತಾ? ಇವರು ಮುರುಗೇಶ್ ಅನ್ನೋರು ಇಲ್ಲಿ ಬರೋದು, ಕೆಲಸ ನಿಲ್ಲಿಸೋ ಅನ್ನೋದು, ಅವರು ಕೂಲಿನೋ ನಾಲಿನೋ ಮಾಡಿ 10 ರೂಪಾಯಿ ಕೂಡಿಕೊಂಡು ಇಲ್ಲಿ ದಲಿತರು ಒಂದು ಭೂಮಿನ ಮಾಡ್ತಾ ಇದ್ದಾರೆ. ಇಲ್ಲಿ ಬಣ ಏನು ದಲಿತರು ಒಂದು ಭೂಮಿಯಲ್ಲಿ ಒಂದು ಚಿಕ್ಕದ ಮನೆ ಕಟ್ಕೊತಾ ಇದ್ದಾರೆ. ಇವ್ರ ಹೆಸರು ರಮೇಶ್ ಅಣ್ಣ ಅಂತ ಹೇಳ್ಬಿಟ್ಟು, ಇವರೇ ಪಾಪ ಗ್ರಾಮ ಸಹಾಯಕರಾಗಿದ್ದರು. ಈ ಗ್ರಾಮ ಸಹಾಯಕರು ಇವರು ಅದ್ದೂರು ವಾರ್ಡ್ಗೆ ಗ್ರಾಮ ಸಹಾಯಕರು ಏನೋ ಮಾಡಿ ಒಂದು ಸೈಟು ಅಲರ್ಟ್ ಆಗಿದೆ, ಎಲ್ಲ ಪೇಪರ್ ಇದೆ, ಹೈಕೋರ್ಟು ಸ್ಟೇ ಇದೆ. ಆದ್ರೂ ಇವರು ಹೋಗೋದು ಮುರುಗೇಶು ತಾಲೂಕು ಆಫೀಸಲ್ಲಿ ತಹಶೀಲ್ದಾರ್ಗೆ ಅರ್ಜಿಗಳು ಕೊಡೋದು, RIVAಗಳಿಗೆ ಫೋನ್ ಮಾಡಿ ಕರೆಯೋದು. ಏನು ಸ್ವಾಮಿ ನಿಮಗೆ ಅಧಿಕಾರಿಗಳೇ, ನೀವು ಅವನಿಗೆ ಮಾತಿಗೆ ಹೂಗೊಟ್ಕೊಂಡು ಬಂದು ಕೆಲಸ ನಿಲ್ಲಿಸಿದ್ರೆ ಏನು ಅರ್ಥ? ಏನು ಶಾಮೀಲಾಗಿದ್ದೀರಾ ನೀವು? ದಲಿತನಂಗಾದ್ರೆ ಬದುಕಬಾರ್ದ ಇಲ್ಲಿ? ಮುರುಗೇಶ್ ಏನು ದಲಿತನಲ್ವಾ? ಮುರುಗೇಶ್ ನೀರೋ ಮನೆ ಯಾವುದು? ಅದೂ ಸರ್ಕಾರಿ ಜಾಗನೇ, ಅದೂ 94C ಕೊಟ್ಟಿರೋದು. ಮುರುಗೇಶ್ ಅವರೇ, ನೀವು ಅರ್ಥ ಮಾಡ್ಕೊಬೇಕು. ಒಂದು ದಲಿತ ವಿರೋಧಿ ಆಗಬೇಡ. ಈ ಬಡವ್ರಿಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ನಾವು. ದಲಿತರ ಭೂಮಿ ಆಗಲಿ ಸರ್ಕಾರಿ ಭೂಮಿ ಆಗಲಿ 1 ಇಂಚು ಬಿಡೋದಿಲ್ಲ ನಾವು. ನೀನೇನಾದರೂ ಅವ್ರದ್ದು ಅಕ್ರಮವಾಗಿದ್ದರೆ ಬಾ, ನಾವೇ ಕೆಲಸ ನಿಲ್ಲಿಸ್ತೀರಿ. ನೀನು ಅದನ್ನು ಬಿಟ್ಬಿಟ್ಟು ನಾನು ವೈಟ್ಫೀಲ್ಡ್ ಮುರುಗೇಶ್ ಅಂತ ಹೇಳ್ಕೊಂಡು ತಹಶೀಲ್ದಾರ್ನಾಗಲಿ ಇಲ್ಲಾಂದರೆ RIಗಳನ್ನಾಗಲಿ ಕರ್ಕೊಂಬಂದು ಇಲ್ಲಿ ಗಲಾಟೆ ಮಾಡೋದು, ಏನೇನ್ಕೋ ಬೇಡಿಕೆಗಳಿಕ್ಕೋದು, ಭಯ ಪಡಿಸೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇದು ದಲಿತನ ಭೂಮಿ, ದಲಿತನಿಗೆ ಸಿಗಬೇಕು. ಯಾವುದೇ ಕಾರಣಕ್ಕೂ ಯಾವ ಅಧಿಕಾರಿ ಆದ್ರೂ ಈ ದಲಿತನ ಭೂಮಿನ ಮುಟ್ಟಿದ್ರೆ ದಲಿತ ಸಂಘಟನೆಗಳು ತಕ್ಕ ಪಾಠ ಕಲಿಸ್ತದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಮ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಅದಕ್ಕೆ ದಾಖಲೆ ಕೋರ್ಟಲ್ಲಿ ಇದೆ, ಎಲ್ಲ ಕೊಡ್ತಾ ಇದ್ದೀನಿ, ನಿಮಗೆ ಪ್ರದರ್ಶನ ಮಾಡ್ತಾ ಇದ್ದೀನಿ, ಎಲ್ಲ ಕೊಡ್ತೀನಿ ನಾನು. ಸ್ಟೇ ಇದೆ ಹೈಕೋರ್ಟಲ್ಲಿ, ಶಿವಲ್ ಕೋರ್ಟಲ್ಲಿ ಸ್ಟೇ ಇದೆ, ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ. ನೀನು ಸ್ಪಾಟಿಗೆ ಬರೋ ಅಧಿಕಾರ ಇಲ್ಲ ನಿನಗೆ. ನೀನು ಅಧಿಕಾರಿಗಳನ್ನ ಕಳಿಸ್ಬೇಕು. ನೀನು ಅಧಿಕಾರಿಗಳಿಗೆ ಹೋಗಿ ನಾನು ಹಂಗೆ ಮಾಡಿಬಿಡ್ತೀನಿ, ದಬ್ಬಿಡ್ತೀನಿ, ನನ್ನ ಮಪ್ಪನ ಕೊಟ್ಟಿದ್ರೆ ನಾನು ದಬ್ತೀನಿ ಅಂತೆಲ್ಲ ಚಾಲೆಂಜ್ ಮಾಡೋದಲ್ಲ. ಮುರುಗೇಶ್ ಅವರೇ, ನೀನು ದಲಿತನೇ, ನೀನು ಇವತ್ತು ಸರ್ಕಾರಿ ಜಾಗದಲ್ಲೇ ಇರೋದು, ನಾನು ಸರ್ಕಾರಿ ಜಾಗದಲ್ಲೇ ಇರೋದು, ಅಯ್ಯಪ್ಪನೂ ಸರ್ಕಾರಿ ಜಾಗದಲ್ಲೇ ಇರೋದು. ಒಂದು ಚೂರು ನಿಯತ್ತಿರಬೇಕು. ಆವಾಗನೆಲ್ಲ 94C ಅಡಿಯಲ್ಲಿ ಅಯ್ಯಪ್ಪ ಸಾವಿರಾರು ಜನಕ್ಕೆ ನಿಮ್ಮ ಮನೆಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅವತ್ತು ಗ್ರಾಮ ಸಹಾಯಕನಾಗಿದ್ದಾಗ ನಿಮಗೂ ಹಕ್ಕುಪತ್ರ ಕೊಟ್ಟಿದ್ದಾನೆ, ಜ್ಞಾಪಕ ಇರಲಿ. ಇವತ್ತು ಅದೇ ದಲಿತನ ಮನೆನ ನೀನು ಹೊಡಿಬೇಕು ಅಂತೀಯಲ್ಲ, ಯಾವುದು ನ್ಯಾಯ? ಅಧಿಕಾರಿಗಳೇನು ಕಣ್ಮುಚ್ಕೊಂಡಿದ್ದಾರಾ? ಅಧಿಕಾರಿಗಳೇನು ಅವ್ನು ಫೋನ್ ಮಾಡಿದ ತಕ್ಷಣ ಇಲ್ಲಿ ಬಂದು ಕೆಲಸ ನಿಲ್ಲಿಸೋ ಅಂಥದ್ದೇನಿದೆ? ಹಂಗಾದ್ರೆ ತಹಶೀಲ್ದಾರ್ ದೊಡ್ಡವರ, DC ದೊಡ್ಡವರ, ಇಲ್ಲ ಹೈಕೋರ್ಟ್ ದೊಡ್ಡದ? ನಾವು ಕೇಳೋಕ್ಕೆ ಇಚ್ಛೆ ಪಡ್ತೀರಿ, ಯಾವ್ದು ದೊಡ್ಡದು, ಯಾವುದಕ್ಕೆ ಬೆಲೆ ಕೊಡಬೇಕು? ಹಂಗಂದ್ರೆ ಒಂದು ದಲಿತನ ಆಚೆ ಹಾಕ್ಬೇಕಾ? ಹೇಳು, ನಿನ್ನ ಬೇಡಿಕೆ ಏನಾದರೂ ಇದ್ರೆ ಬಂದು ಹೇಳು, ಬಾ ಚಾನೆಲ್ಗೆ ಬಾ. ದಲಿತನ ಭೂಮಿಗೆ ದಲಿತನೇ ವಿರೋಧಿ ಮಾಡ್ತಾ ಇರೋದು. ದಲಿತನೇ ಅವ್ರ ಮನೇನ ದಬ್ಬಬೇಕು, ಕೆಲಸ ನಿಲ್ಲಿಸೋದು. ಏನು ತಹಶೀಲ್ದಾರ್ ಅವ್ನು ಫೋನ್ ಮಾಡಿದ್ರೆ ಬರೋದು, RIಗಳು ಬರೋದು, VAಗಳು ಬರೋದು, ನಿಲ್ಲಿಸು ಅನ್ನೋದು. ಸರ್ಕಾರಿ ಜಾಗ ಇದ್ರೆ ನಿಲ್ಲಿಸು ಸ್ವಾಮಿ, ನಾವು ಬರ್ತೀನಿ ನಿಮ್ಮ ಜೊತೆ. ಏನೋ ಹಕ್ಕುಪತ್ರ ಇದೆ, ನೋಡ್ರಿ, ಬೇಕಾದರೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಚೆಕ್ ಮಾಡಲಿ. EC ಇದೆ, ಆಯಿತಾ, ಟ್ಯಾಕ್ಸ್ ಕಟ್ಟಿದೆ, ಈ ಖಾತಾ ಇದೆ ನೋಡಿ, BBMP ಖಾತಾ ಏನು, ಈ ಖಾತಾ ನೋಡ್ರಿ, BBMP ಖಾತಾನೂ ಐತೆ. ಇವ್ರಿಗೂ 94C ಬಂದಿರೋದು, ಇವ್ರಿಗೂ 94C ಅಡಿಯಲ್ಲೇ ಬಂದಿರೋದು, ದಲಿತರಿಗೆ ಅಂತ ಕೊಟ್ಟಿರೋದು. ಇವರು ಎಲ್ಲ ಟ್ಯಾಕ್ಸ್ಗಳು ಕಟ್ಟಿದ್ದಾರೆ, ECಯಲ್ಲಿ ಬರ್ತಾ ಇದೆ. ಯಾವುದೂ ಬೋಗಸ್ ಆಗಿಲ್ಲ ಸ್ವಾಮಿ. ಬೋಗಸ್ ಆಗಿದ್ರೆ ಹೇಳ್ರಿ, ನಾವು ಮಾಧ್ಯಮದ ಮುಂದೆನೆ ಇದನ್ನ ತೆರವುಗೊಳಿಸಕ್ಕೆ ಕೇಳ್ತೀನಿ. ಏನಣ್ಣ, ಸರಿ, ಅಕ್ರಮ ಆಗಿದ್ರೆ ನಾವು ದಾಖಲಾತಿಗಳಿದ್ರು ಯಾಕೆ ಅಧಿಕಾರಿಗಳು ಅವ್ರನ್ನ ಒಂಥರ ಏನಾದ್ರು ಮಾಡ್ತಾ ಇದ್ದಾರೆ? ಯಾಕಂದ್ರೆ ಇಷ್ಟೊಂದು ದಾಖಲೆಗಳಿದೆ. ಮೂಲ ಉದ್ದೇಶ ಏನು ಉದ್ದೇಶ ಏನಿದೆ ಸರ್? ಮೂಲ ಉದ್ದೇಶ ಏನೂ ಇಲ್ಲ. ಅವರೊಬ್ಬ ದಲಿತನಾಗಿದ್ದಾನೆ, ದಲಿತನಿಗೆ ಯಾಕೆ ಕೊಡ್ಬೇಕು ಭೂಮಿ? ಇವಾಗ ಅವ್ರ ತಾತಾಗೋ ಯಾರಿಗೋ ಗ್ರಾಂಟ್ ಆಗಿದೆ, ಅದು ಯಾವ ಕಾಲದಲ್ಲಿ ಆಗಿದೋ ಗೊತ್ತಿಲ್ಲ. ಇವ್ರು ಎಂತಿ ಮನೆಯಿಂದ ಸ್ವಲ್ಪ ಹಣ ಬಂದಿದೆ, ಒಂದು ಮನೆ ಕಟ್ಕೊಂಡಿದ್ದಾನೆ. ಏನು ಕಟ್ಟಬಾರ್ದ ಮನೆ ದಲಿತನು? ಅಣ್ಣ ಒಂದು ನಿಮಿಷ
ದಲಿತರು ಮನೆನೇ ಕಟ್ಬೇಡ್ದಾ? ಸರಿಗ ನನ್ನ ಪ್ರಶ್ನೆ ದಲಿತರು ಬೆಳಿಲೇಬೇಡ್ದಾ? ಸರಿಗ ಆಯ್ತು. ನಮ್ಮ ಪ್ರಶ್ನೆ ಸರಿ ಏನಂದ್ರೆ ಅವ್ರನ್ನ ನಾವು ಕೇಳಿದ್ವಿ ಫೋನಲ್ಲಿ, ಅವ್ರೇನು ಹೇಳ್ತಾ ಇದಾರೆ, ನಾವು ತೀರಾ ಬಡವರಿದ್ರೆ ಮಾಡ್ಲಿ, ಅವ್ರನ್ನ ನೀವು ತನಿಖೆ ಮಾಡ್ರಿ, ಅವ್ರ ಹಿನ್ನೆಲೆ ಅವರು ಅನುಕೂಲವಾಗಿದ್ದಾರೆ, ಅಪ್ಪ ಕೋಟ್ಯಾಂತರ ರೂಪಾಯಿ ಇರೋ ಉಳ್ಳವರು, ಹೌದು ಬಡವರಾದ್ರೆ ಕೊಡ್ರಿ. ಇಲ್ಲಿ ಕೇಳಪ್ಪ, 2005ರಲ್ಲಿ 4-5ರಲ್ಲಿ ಇಲ್ಲಿ 10,000 ರೂಪಾಯಿ ಬೆಲೆ ಇದ್ದಿಲ್ಲಪ್ಪ. 1 ಲಕ್ಷ ರೂಪಾಯಿ ಕೊಟ್ಟರೆ 4 ಸೈಟ್ ಸಿಕ್ಕೋದು. ಇವತ್ತು ರೇಟ್ ಜಾಸ್ತಿ ಆಗಿದೆ. 20 ವರ್ಷ ಆಗಿದೆ, 21 ವರ್ಷ ಆಗಿದೆ ಈ ಪೇಪರ್ ಬಂದು ಇವ್ರಿಗೆ ಮನೆ ಕೊಟ್ಟು. ಅವರು ಶ್ರೀಮಂತರಾಗಿದ್ದರೆ 20 ವರ್ಷದಾಗೇ ಮನೆ ಕಟ್ಟಿ ಬಿಲ್ಡಿಂಗ್ ಕಟ್ಟಿ ಬಿಟ್ಟಿರೋರು. ಇವತ್ತು ನಾನು ಸಾಕ್ಷಿ ಸಮೇತ ಕೊಡ್ತೀನಿ. ಅವ್ರು ಯಾರ ಹತ್ರ ಬಡ್ಡಿಗೆ ದುಡ್ಡು ತಗೊಂಡಿದ್ದಾರೆ ಬೇಕಾದ್ರೆ ಅವ್ರ ಕಡೆನೂ ಹೇಳಿಸ್ತೀನಿ. ಅವರು ಲೋನ್ಗೆ ಅಪ್ಲೈ ಮಾಡಿಕೊಂಡು ಲೋನ್ ಮಾಡಿಸ್ಕೊಂಡು ನಿಮ್ಮ ಸಾಲ ಕೊಡ್ತೀನಿ ಅಂತ ಹೇಳಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಒಬ್ಬ ದಲಿತನ ದಯಮಾಡಿ ಒಬ್ಬ ದಲಿತನ ಮನೆನ ಕಿತ್ಕೊಂಬೇಡ್ರಿ, ದಲಿತನ ಬದುಕಕ್ಕೆ ಬಿಡ್ರಿ, ದಲಿತನ ಒಕ್ಕಲೆ ಬಿಡಿಸ್ಬೇಡ್ರಿ, ದಲಿತರೇ ಕಿತ್ಲಾಡಬೇಡ್ರಿ. ಏನೋ ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಜಾಗನ ನಾವು ದಲಿತನಿಂದ ಕಿತ್ಕೊಳಕ್ಕೆ ಬಿಡಲ್ಲ. ಮನೆಯಲ್ಲಿದ್ದ ಇವತ್ತು ಆಡಿ ಕಾರಲ್ಲಿ ಓಡಾಡ್ತಾ ಇದ್ದಾನೆ, ನಾನು ಸಾಕ್ಷಿ ಕೊಡ್ತೀನಿ. ಏನು ಅದೇ ದಲಿತನು ಒಂದು ಬಡವನಾಗಿದ್ದು ಒಂದು ಮನೆ ಒಂದು ಕಾರ್ ನೋಡಿಬಿಟ್ರೆ ಯಾಕಪ್ಪ ನಿಮ್ಗೆ ಇಷ್ಟು ರೀ ಹೇಳ್ರಿ? ಸರ್ಕಾರ ಹೇಳಿದ ಬಡವಂದು ಕಿತ್ಕೋ ದಲಿತಂದು ಕಿತ್ಕೋ ಅಂತ ಹೇಳಿದ? ರೆಡಿ ಇದ್ದಾರೆ, ಬೇರೆಯವ್ರದ್ದೆಲ್ಲ ಬಿಡ್ತಾರೆ. ಸಾವಿರಾರು ಇದೆ ನಮ್ಮ ಸುತ್ತಮುತ್ತಲು, ಬಿಡಕ್ಕೆ ರೆಡಿ ಇದ್ದಾರೆ. ದಲಿತನನ್ನು ಒಂದೇ ಒಂದು ಕಾರಣಕ್ಕೆ ಬಯಸ್ನು ಅನ್ನೋದು. ನಮಗೆಲ್ಲ ಒಂದೇ ಗ್ರಾಮಸ್ಥರು. ಈ ವಿಜಯನಗರ ಅನ್ನೋದನ್ನ ನಮ್ಮ ಪಂಚಾಯತಿ ಇದ್ದಾಗ ಆವಾಗ ಎಚ್.ಎಲ್.ಇಂದ ಬಂದು ಕೆಲವು ಜನಗಳೆಲ್ಲ ಗುಡಿಸಲಾಕೊಂಡಿದ್ರು. ಅದನ್ನೆಲ್ಲ ತೆರವುಗೊಳಿಸಿ ಪಂಚಾಯತಿನಾಗ ಅನ್ನೋರೆಲ್ಲ ಇದ್ರು. ಆವಾಗ ಪಂಚಾಯತಿನಿಂದ ಯಾರು ಬೇಕು ಕಟ್ಕೊಳ್ರಿ ಅಂತ ನಮ್ಮ ಕಾರ್ಡ್ ಇದು ಮಾಡಿದ್ರು. ಆವಾಗ ನಾವೆಲ್ಲ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಹಾಕೊಂಡ್ವಿ. ಈತನು ಇಲ್ಲೆಲ್ಲ ಹಾಕೊಂಡಿದ್ದೆ. ಆಮೇಲೆ ನಾವೇನು ಮಾಡಿದ್ರೆ ಈ ಜಾಗ ಸರಿ ಅಂತ ಅಲ್ಲಿ ಆ ಜಾಗ ಸರಿ ಇಲ್ಲ ಹಾಕೊಂಡು ನಾವೆಲ್ಲ ಹಾಳು ಮಾಡ್ಕೊಂಡು ಊರಿಗೆ ಹೋದರೆ ಈತನು ಉಳಿಸ್ಕೊಂಡವ್ರು. ಆಯಿತಾ? ಇವಾಗ ಅವರು ಯಾರು ಮುರುಗೇಶ್ ಅನ್ನೋರು ನಮಗೆ ಅಷ್ಟೇ, ಅಂದರೆ ಎಷ್ಟಿಂದ ನಾವು ದಲಿತರೆ. ನಮ್ಮ ಜನಕ್ಕೆ ಯಾಕೆ ದ್ರೋಹ? ಇದು ನಮ್ಮ ಪ್ರಶ್ನೆ. ಯಾರೋ ಬೆಳೀಲಿದ್ರೆ ಇವಾಗ ನಾವು ಉಳಿಸ್ಕೊಂಡಿಲ್ಲ, ನಾವು ಊರಾಗಿದ್ದೀರಿ, ಏನೋ ಚಿಕ್ಕದ ಮನೆ ಕಟ್ಕೊಂಡು ನಾವು ಅಲ್ಲಿದ್ದೀರಿ. ಇದನ್ನೇನೋ ಉಳಿಸ್ಕೊಂಡು ಅವ್ನಿಗೆ 40 ವರ್ಷದಿಂದ ಅದನ್ನೇನೋ ಕಟ್ಕೊಂಡು ಅದಕ್ಕೆ ಯಾಕೆ ನಾವು ತೊಂದರೆ ಕೊಡಬೇಕು? YSK ಸಂತೋಷ್ ಸಂಘಟನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ YSK ಸಂತೋಷ್ ಮಾತಾಡ್ತಾ ಇದ್ದೀನಿ. ಅಕ್ರಮವಾಗಿ ಇವರು ಎಲ್ಲಿ ಹಕ್ಕುಪತ್ರಗಳದು ಗೌರ್ಮೆಂಟ್ ಜಾಗ ಇದ್ದು ಸೈಟ್ ಹಾಕೋಣಕ್ಕೆ ಹೋಗಿ ಇವರು ಯಾವಾಗ ಅಲ್ಲಿ ಇದು ಮಾಡಿದ್ರು ಅಲ್ಲೆಲ್ಲ ಮಾಡೋಂಗಿಲ್ಲ ಅಂದ್ಬಿಟ್ಟು ಅವರೇ ಇವರು ಮುರುಗೇಶ್ ಅವ್ರನ್ನ ಎತ್ತಿಬಿಟ್ಟು ಇವ್ರ ಮೇಲೆ ಇದು ಮಾಡ್ತಾಯಿದ್ದಾರೆ. ಈಗ ಒಬ್ಬ ದಲಿತನ ಬಂದು ಒಬ್ಬ ದಲಿತನ ಮೇಲೆ ದೌರ್ಜನ್ಯ ಮಾಡಿ ಸೈಟು ಇದರಿಂದ ಕೊಟ್ಟಿರೋದು ಅದರಿಂದ ಕೊಟ್ಟಿರೋದು ಅನ್ನೋದು ಬಿಟ್ಟು ಈಗ ಅವ್ರ ತಂಗಿಗೂ ಒಂದು ಕೊಡಿಸಿದ್ದಾರೆ. ಗೌರ್ಮೆಂಟ್ ಜಾಗದಲ್ಲಿ ಅವ್ರ ತಂಗಿಗೂ ಒಂದು ಸೈಟ್ ಇವರೇ ಮಾಡಿಕೊಟ್ಟಿದ್ದಾರೆ, ರಮೇಶ್ ಅಣ್ಣವರೇ ಮಾಡಿಕೊಟ್ಟಿದ್ದಾರೆ. ಆಯಿತಾ? ಅವರಿರೋ ಮುರುಗೇಶ್ ಅವರು ಇರೋದನ್ನು ಗೌರ್ಮೆಂಟ್ ಜಾಗದೆ. ಆಯಿತಾ? ಇವ್ರಿಗೆ ಆಗಿದೆಯಲ್ಲ, ಪತ್ರ ಎಲ್ಲ ಆಗಿದೆ, ಎಲ್ಲನೂ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ಇವರು ಬಂದು ಏನೋ ಕಟ್ಕೊತ ಇದ್ದಾರೆ. ಮಗನಿಗೆ ಮದುವೆ ಮಾಡಬೇಕು, ಮನೆ ಇಲ್ಲ ಮಠ ಇಲ್ಲ ಅಂದ್ಬಿಟ್ಟು ಬಂದು ಕಟ್ಕೊತ ಇದ್ದಾರೆ. ಇದು ನಮ್ಮ ದಲಿತರ ಮೇಲೆ ದೌರ್ಜನ್ಯ ಮಾಡೋದು ಬಿಟ್ಟು ಹುಬ್ಳಿಯಲ್ಲಿ ಆಯಿತು, ನಮ್ಮ ದಲಿತರ ಮನೆಯಲ್ಲಿ ನುಗ್ಗಿ ಒಂದು ಹೆಣ್ಮಗನ ಬಲಿ ಇದು ಸಾಯಿಸಿದೆ. ಇದಕ್ಕೆ ಏನು ಬರ್ತೀರಾ? ಏನಿಲ್ಲಿದೆ ನಿಮ್ಮ ಆಮಿಷನ್ ಏನಿಲ್ಲ, ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅನ್ನೋದು ನಮ್ಗೆ ಇದು. ಆಯಿತಾ? ಈ ಭೂಮಿನ ಬಿಡಲ್ಲ. ರಮೇಶ್ ಅವ್ರಿಗೆ ಆಗಿರೋದು ಅವ್ರನ್ನ ಕಟ್ಟೋಕ್ಕೆ ಬಿಡ್ತೀರಿ, ನಾವು ಡಾಮಿನೇಷನ್ ಮಾಡೋಕ್ಕೆ ಬಿಡಲ್ಲ. ನಿಮ್ಗೆ ಏನಾನ ಇದ್ದರೆ ನಿಮ್ಮ ಕಡೆಯಿಂದ ಏನೋ ಡಾಕ್ಯುಮೆಂಟೇ ಎತ್ಕೊಂಬಿಡ್ರಿ, ನಾವು ಮಾತಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ.